ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್ ಒಬ್ಬರು ಕಮೆಂಟ್ ಮಾಡಿದ್ರು, ಚಿಕ್ಕ ಮೂಗ್ ಬಟ್ ಹಾಕೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡಿ ಅಂತ ಹೇಳಿ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಆಲ್ರೆಡಿ ನನ್ನ ಚಾನಲಲ್ಲಿ ಮೂಗ್ ಬಟ್ಟು ಹೇಗೆ ಈಸಿಯಾಗಿ ಹಾಕೋದು ಅಂತ ಹೇಳಿ 2 ವಿಡಿಯೋ ಇದೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಬೇಕಾದರೆ ನೋಡಿ. ಇದು ಚಿಕ್ಕದು ಮೂಗ್ ಬಟ್ಟು ಹೇಗೆ ವೇರ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ನಾವು ಮೂಗ್ ಬಟ್ಟನ್ನ ಸೆಲೆಕ್ಟ್ ಮಾಡುವಾಗ ನೋಡಿಕೊಂಡು ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಉದ್ದ ಸೈಜ್ ಇರೋ ಮೂಗ್ ಬಟ್ಟನೆ ತಗೋಬೇಕು, ಇಲ್ಲ ಅಂತ ಅಂದರೆ ಇನ್ಫೆಕ್ಷನ್ ಆಗುತ್ತೆ ಮೂಗು. ಮತ್ತು ಬುಟ್ಟಿ ಥರ ಇರುತ್ತಲ್ಲ, ಆ ಥರ ಮೂಗ್ ಬಟ್ಟನ್ನು ನಾವು ತಗೋಬಾರ್ದು. ಅದು ಸಹ ಅಂಡೆ ಚಿಕ್ಕ ಇರೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ ಮೂಗು. ಅದಕ್ಕೋಸ್ಕರ ಸ್ವಲ್ಪ ಅಂಡೆ ಉದ್ದ ಇರೋದನ್ನೇ ತಗೋಬೇಕಾಗುತ್ತೆ. ಮೂಗ್ಬಟ್ಟು ಲೂಸ್ ಆಗಿದೆ ಅಂತ ಹೇಳಿ ಬಿಸಾಕೋ ಬದಲಿ ಮೂಗ್ಬಟ್ಟಿಗೆ ಒಂದು ಹೇರ್ ತಗೊಂಡು ಸುತ್ತಕೊಂಡು ಹಾಕ್ಬೋದು, ಫುಲ್ ಟೈಟ್ ಆಗುತ್ತೆ. ಹಾಗೆಯೇ ಕಾಟನ್ ತಗೊಂಡು ಸುತ್ತಕೊಂಡು ಹಾಕ್ಬೋದು. ನೋಡಿ, ನಾನಿಲ್ಲಿ ಒಂದು ಪಿನ್ ತಗೊತಾ ಇದ್ದೇನೆ. ಪಿನ್ ಸಹಾಯದಿಂದ ಈಸಿಯಾಗಿ ಮೂಗ್ಬಟ್ಟನ್ನ ಹಾಕೋಬೋದು. ನೋಡಿ, ಪಿನ್ನನ್ನು ನಾವು ಒಂದೇ ಸರಿ ಡೈರೆಕ್ಟಾಗಿ ಹಾಕಬಾರ್ದು. ನೋಡಿ, ಈ ಥರ ಕೈಯಲ್ಲಿ ಹಿಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಆಮೇಲೆ ನಾವು ಇದನ್ನು ಮೂಗ್ಬಟ್ಟು ಹಿಂದ್ಗಡೆ ಇರುತ್ತಲ್ಲ ಅಂಡೆನ, ಅದನ್ನು ಇದ್ರೊಳಗೆ ಹಾಕ್ಕೋಬೇಕಾಗುತ್ತೆ. ಇದೆಲ್ಲನೂ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಹಿಂದ್ಗಡೆ ಅಂಡೆನ ನಾವಿಲ್ಲಿ ಸ್ಯಾರಿ ಪಿನ್ಗೆ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ನಿಧಾನಕ್ಕೆ ಎಳ್ಕೋಬೇಕಾಗುತ್ತೆ. ಮೇಲಕ್ಕೆ ನಿಧಾನಕ್ಕೆ ಪಿನ್ನ ಎತ್ಕೋಬೇಕಾಗುತ್ತೆ. ನೋಡಿ, ಇವಾಗ ಮೂಗಿಗೆ ಹಿಂದ್ಗಡೆದು ತಿರ್ಪ ಸೇರಿದೆ. ನೋಡಿ, ಈ ಥರ ಸೇರಿದೆ. ಇದಕ್ಕೆ ನಾವು ಮೂಗ್ಬಟ್ಟನ್ನ ಹಾಕ್ಕೋಬೇಕಾಗುತ್ತೆ. ನಿಧಾನಕ್ಕೆ ತೆಗೆದು ಮೂಗ್ಬಟ್ಟನ್ನ ಹಾಕ್ಕೋಬೇಕಾಗುತ್ತೆ. ನಾವು ಸರಿಯಾಗಿರೋ ಜಾಗದಲ್ಲಿ ಕೂತೇ ಮೂಗ್ಬಟ್ಟನ್ನ ಹಾಕ್ಕೋಬೇಕಾಗುತ್ತೆ. ಮೂಗ್ಬಟ್ಟು ಚಿಕ್ಕಕ್ಕಿರೋದ್ರಿಂದ ಎಲ್ಲಾದ್ರೂ ಕೆಳಗೆ ಮಿಸ್ಸಾಗಿ ಬಿತ್ತು ಅಂದರೆ ಕಳೆದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ನಾವು ಮೊದಲಿಗೆ ಯಾವ ಕಡೆ ತಿರ್ಸ್ಬೇಕು, ಯಾವ ಕಡೆ ತಿರ್ಸಿದ್ರೆ ಕುತ್ಕೊಳ್ಳುತ್ತೆ ಅನ್ನೋದನ್ನ ನಾವು ಮೊದಲಿಗೆ ನೋಡ್ಕೊಂಡಿರಬೇಕು. ಆಮೇಲೆ ನಾವಿಲ್ಲಿ ನಿಧಾನಕ್ಕೆ ಯಾವ ಕಡೆ ತಿರ್ಸಿದ್ರೆ ಟೈಟ್ ಆಗುತ್ತೋ ನಿಧಾನಕ್ಕೆ ತಿರ್ಸ್ಕೋಬೇಕಾಗುತ್ತೆ. ಇದೆಲ್ಲ ಪ್ರೊಸೆಸ್ಸನ್ನು ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು ಫಸ್ಟೇ ಮೂಗ್ಬಟ್ಟು ಯಾವ ಕಡೆ ತಿರುಗುತ್ತೋ ಅದನ್ನ ನೋಡ್ಕೋಬೇಕಾಗುತ್ತೆ. ಅದು ನೋಡ್ಕೊಂಡಿಲ್ಲ ಅಂತ ಅಂದರೆ ತಿರುಗೋದು ತುಂಬಾ ಕಷ್ಟ ಆಗುತ್ತೆ. ನೋಡಿ, ಈಸಿಯಾಗಿ ಮೂಗ್ಬಟ್ಟನ್ನ ಹಾಕ್ಕೋಬೋದು. ನೋಡಿ, ಎಷ್ಟು ಈಸಿಯಾಗಿ ಮೂಗ್ಬಟ್ಟನ್ನ ಹಾಕೋಬೋದು ಅಂತ. ಈ ಟ್ರಿಕ್ಸ್ನ ಯೂಸ್ ಮಾಡಿ ಒಂದು ಮೂಗ್ಬಟ್ಟನ್ನ ವೇರ್ ಮಾಡಿ. ನಿಮಗೂ ಇದು ಈಸಿ ವೇ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್ ಫ್ರೆಂಡ್ಸ್. ಹಾಗೆಯೇ ಇದಕ್ಕೂ ಮೊದಲೇ ಒಂದು ವಿಡಿಯೋ ಇದೆ, ಮೂಗ್ಬಟ್ಟು ಹೇಗೆ ವೇರ್ ಮಾಡೋದು ಅಂತ ಹೇಳಿ. ಅದನ್ನು ಡಿಸ್ಕ್ರಿಪ್ಷನ್ ಹಾಕಿ ನೋಡಿ. ಬೈ ಬೈ.